ಎಲ್ರಿಗೂ ನಮಸ್ಕಾರ. ನಮ್ಮದು ದಾವಣಗೆರೆ. ನನ್ನ ಹೆಸರು ಪಾರ್ವತಿ ಅಂತ. ಇನ್ಸ್ಟಾಗ್ರಾಮಲ್ಲಿ ಸನ್ನಿಧಿ ಇನ್ಸ್ಟಿಟ್ಯೂಟ್ ಅಂತ ನೋಡಿಬಿಟ್ಟು ಅರವಿಂದ್ ಸರ್ ಅಂತ ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ ಆ್ಯಕ್ಟಿಂಗು. ಸಿನಿಮಾ ಸೀರಿಯಲ್ ಅಂದರೆ ನನಗೇನಂತ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದು 3 ತಿಂಗಳು ಟ್ರೈನಿಂಗ್ ತಗೊಂಡು ಎಲ್ಲ ಕಲಿತು ಆದಮೇಲೆ ನನಗೆ ಗೊತ್ತಾಯಿತು. ಇಲ್ಲಿ ಟೀಚರ್ಸು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. 3 ಜನ ಟೀಚರ್ಸ್ ಇದ್ದರು. ಚಿಕ್ಕ ಮಕ್ಕಳಿಗೆ ಹೇಳೋ ಥರ ABCD ಇಂದ ಎಲ್ಲ ಹೇಳ್ಕೊಟ್ಟು ಕ್ಯಾಮ್ರಾ ಮುಂದೆ ಹೇಗೆ ಫೇಸ್ ಮಾಡೋದು, ಯಾವ ಥರ ಮಾತಾಡೋದು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅರವಿಂದ್ ಸರ್ ಅಂತ ನಮ್ಮ ಗುರುಗಳ ಥರ, ಅವರು ಅಣ್ಣ ಥರ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಧೈರ್ಯದಿಂದ ಮಾತಾಡಬೇಕು ಅಂತ ಹೇಳ್ಕೊಟ್ರು. ತಾನೇ ಗೊತ್ತಿರಲಿಲ್ಲ, ಎಲ್ಲ ಗೊತ್ತಾಯಿತು. 8ರಿಂದ 10 ಸಿನಿಮಾ ಮಾಡಿದ್ದೀನಿ, ಒಂದು 3-4 ಸೀರಿಯಲ್ ಮಾಡಿದ್ದೀನಿ. ನನಗೆ ತುಂಬ ಧೈರ್ಯ ಬಂದಿದೆ. ಮಾಡ್ಬೋದು ಅಂತ, ಎಲ್ಲ ವಯಸ್ಸಿನಲ್ಲೂ ಮಾಡ್ಬೋದು ಅಂತ ಅರವಿಂದ್ ಸರ್ ಹೇಳಿದರು. ಅದಕ್ಕೆ ನಾನು ಬಂದು ಇಲ್ಲಿ ಟ್ರೈನಿಂಗ್ ತಗೊಂಡು ಎಲ್ಲ ಮೂವಿ ಸೀರಿಯಲ್ ಎಲ್ಲ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಬಂದು ಜಾಯಿನ್ ಆಗಿ ಇಲ್ಲಿ ಕಲಿಯೋರು ಬರ್ಬೋದು, ಧೈರ್ಯವಾಗಿ ಬರ್ಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವ ಥರ ಮೋಸ ಏನಿಲ್ಲ. ನಾನು ಬಂದು ನೋಡಿದ್ದೀನಿ. ನೀವು ಬಂದು ಒಂದು ಸರಿ ನೋಡಿ, ಭೇಟಿ ಮಾಡಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. 3 ತಿಂಗಳಲ್ಲಿ ಯಾವ್ದಾದ್ರು ಸೀರಿಯಲ್ ಮಾಡಿದ್ದೀರಾ? ಮರ್ಯಾದೆ ರಾಮಣ್ಣ ಸರ್, ಮರ್ಯಾದೆ ರಾಮಣ್ಣ ಮಾಡಿದ್ದೀನಿ. ಲಕ್ಷ್ಮೀ ನಿವಾಸ ಮಾಡಿದ್ದೀನಿ. ರಾಘವೇಂದ್ರ ಮಹಿಮೆ ಮಾಡಿದ್ದೀನಿ. ಮೂವಿ ಗಣೇಶದ್ದು ಬಂದು ತಮ್ಮ ಸುಖಾಗಮ ಬಯಸುವ, ಅದರಲ್ಲಿ ಮಾಡಿದ್ದೀನಿ ಸರ್. ಎಷ್ಟು ಮೂವಿನಲ್ಲಿ ಮಾಡಿದ್ದೀರಾ? ಒಂದು 8ರಿಂದ 10 ಮೂವಿ ಮಾಡಿದ್ದೀನಿ. ಶಾರ್ಟ್ ಮೂವಿ ಸೀರಿಯಲ್ ಮಾಡಿದ್ದೀನಿ ಸರ್. ಶಾರ್ಟ್ ಮೂವಿದು ಒಂದು 6 ಮೂವಿ ಮಾಡಿದ್ದೀನಿ ಸರ್. 6 ಶಾರ್ಟ್ ಮೂವಿ, 8-10 ಮೂವಿ, ಒಂದು 3 ಸೀರಿಯಲ್ ಮಾಡಿದ್ದೀನಿ ಸರ್. ಇದೆಷ್ಟು 3 ತಿಂಗಳೊಳಗಡೆ ಜಾಯ್ನ್? 3 ತಿಂಗಳು ಜಾಯ್ನ್ ಆದ್ಮೇಲೆ ನಾನು ಟ್ರೈನಿಂಗ್ ಮಾಡ್ತಾನೆ ಮಾಡಿದ್ದೀನಿ ಸರ್. ಹೋಗಿದ್ದೀನಿ ಸರ್. ವೆರಿ ಗುಡ್. ಬೇರೆ ಹೊಸಬ್ರಿಗೆ ಏನಾದ್ರು ಹೇಳೋದು? ಹೊಸಬ್ರಿಗೆ ಅಂದರೆ ಧೈರ್ಯವಾಗಿ ಇಲ್ಲಿ ಬರ್ಬೋದು, ಕಲಿಬೋದು. ಯಾವ ಥರ ಮೋಸ ಇಲ್ಲ. ಅರವಿಂದ್ ಸರ್ ಆಗಿರ್ಬೋದು, ಎಲ್ಲ ಟೀಚರ್ಸ್ ಆಗಿರ್ಬೋದು, ವೀಣಾ ಮೇಡಮು ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ. ಯಾರು ಬರ್ತಾರೆ ಅಲ್ಲಿ ಟೀಚರ್ ಹೇಳ್ಕೊಡಕ್ಕೆ? ಟೀಚರ್ಸು ಕೃಷ್ಣ ಸುರೇಶ್ ಅಂತ ಹೇಳ್ಬಿಟ್ಟು ಬರ್ತಾರೆ ಸರ್. ರತ್ನಮಾಲಾ ಮೇಡಮ್ ಬರ್ತಾರೆ. ವೆಂಕಟೇಶ್ ಸರ್ ಅಂತ ಬರ್ತಾರೆ. ಒಂದು 3 ಟೀಚರ್ ಹೆಸರು ಗೊತ್ತು ಸರ್. ನಾನು 3 ಟೀಚರ್ ಹೇಳ್ತೀನಿ. ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಚಿಕ್ಕ ಮಕ್ಕಳಿಗೆ ಹೇಳೋ ಥರ ಒಳ್ಳೆ ತಾಳ್ಮೆಯಿಂದ ಹೇಳ್ಕೊಡ್ತಾರೆ ಸರ್. ಎಲ್ಲ ನಾವು ಎಷ್ಟೇ ಇದು ಮಾಡಿದ್ರು, ಅವ್ರಿಗೆ ಕೀಟ್ಲೆ ಮಾಡಿದ್ರು ಅದನ್ನು ಸಹಿಸ್ಕೊಂಡು ತುಂಬ ತಾಳ್ಮೆಯಿಂದ ಹೇಳ್ಕೊಡ್ತಾರೆ ಸರ್. ನಮಗೆಲ್ಲ ಅರ್ಥ ಆಗಿದೆ. ಆ್ಯಕ್ಟಿಂಗ್ ಯಾವ ಥರ ಮಾಡಬೇಕು, ಸಿನಿಮಾ ಮುಂದೆ ಯಾವ ಥರ ಧೈರ್ಯದಿಂದ ಮಾತಾಡಬೇಕು, ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು ಅಂತಂದು ಕೂಡ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ವೆರಿ ಗುಡ್, ವೆರಿ ಗುಡ್. ಈ 3 ತಿಂಗಳಲ್ಲೇ ಇಷ್ಟೊಂದು ಒಂದು 10 ಸಿನಿಮಾ, ಒಂದು ಶಾರ್ಟ್ ಮೂವಿಗಳು ಮತ್ತು ಸೀರಿಯಲ್ಗಳು ಎಲ್ಲ ಮಾಡಿದ್ದೀರಾ. ಬೇರೆ ಹೊಸಬ್ರು ಜಾಯಿನ್ ಆಗ್ತಾರಲ್ಲ, ಅವ್ರಿಗೆ ಏನು ಸಜೆಷನ್ ಕೊಡ್ತೀರಾ? ಏನು ಸಜೆಷನ್ ಅಂದರೆ, ಧೈರ್ಯದಿಂದ ಬರ್ಬೋದು ಸರ್. ಬಂದು ಇಲ್ಲಿ ಯಾವ ಥರ ಮೋಸ ಇಲ್ಲ. ಬಂದು ಒಂದಿನ ನೋಡ್ರಿ ನೀವು. ನಾವು ಸುಳ್ಳು ಹೇಳಿದರೆ ಆ ಥರ ಮೋಸ ಮಾಡಲ್ಲ ಅವರು. ಅರವಿಂದ್ ಸರ್ ಆಗಿರ್ಬೋದು, ವೀಣಾ ಮೇಡಮ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲ ತಿಳಿಸಿ ಹೇಳ್ಕೊಡ್ತಾರೆ. ಹಂಗಾಗಿ ಅವರು ಭಯ ಪಡೋ ಅಂಥದ್ದು ಏನಿಲ್ಲ ಸರ್. ನಾನು ದಾವಣಗೆರೆಯಿಂದ ಬಂದು ಕಲಿತಾ ಇದ್ದೀನಿ. ಕಲಿತು ಇದೆಲ್ಲ ಸಿನಿಮಾ ಮಾಡಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದಾನೆ, ಆ ಥರ ಮೋಸ ಇಲ್ಲ. ಮೋಸ ಮಾಡಿದರೆ ಗೊತ್ತಾಗುತ್ತೆ ಸರ್ ಯಾರು ಮೋಸ ಮಾಡೋರು ಅಂತ. ಅಲ್ಲಿ ಇಲ್ಲಿ ಹೋಗಿ ಹೋಗೋದಕ್ಕಿನ್ನು ಇಲ್ಲಿ ಸನ್ನಿಧಿ ಇನ್ಸ್ಟಿಟ್ಯೂಟ್ ಅಂತ ಬಂದುಬಿಟ್ಟು ಅರವಿಂದ್ ಸರು, ವೀಣಾ ಮೇಡಮ್ನು ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿ ಯಾವ ಥರ ಹೇಳ್ತಾರೆ ಏನು ಅಂತ 1-2 ದಿನ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಹೆಸರು ಮತ್ತೆ? ನನ್ನ ಹೆಸರು ಪಾರ್ವತಿ ಸರ್. ನಾನು ದಾವಣಗೆರೆಯಿಂದ ಬಂದಿರೋದು. ನಮಸ್ತೆ ಸರ್. ಥ್ಯಾಂಕ್ ಯು.